ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಕಂಟ್ರೋಲ್ಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅನ್ನುವ ಶಾಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಕೆಲ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಆಡಳಿತ ಯಂತ್ರದ ಮೇಲೆ ಕಂಟ್ರೋಲ್ ಸಾಧಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗಿದೆ. ಹಾಗಿದ್ರೆ ಆ ಪ್ಲಾನ್ ಏನು ನೋಡ್ಕೊಂಡ್ ಬನ್ನಿ. ಕೇಳಿದ್ರಲ್ಲ, ಬಿಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಬಿಜೆಪಿಯವರೇ ಬೇಸರವಾಗಿದ್ದಾರೆ. ಸರ್ಕಾರದ ಆಡಳಿತದಲ್ಲಿ ಸಿಎಂ ಮಗ ವಿಜಯೇಂದ್ರ ಅಷ್ಟೇ ಅಲ್ಲ, ಸಚಿವರ ಕುಟುಂಬಸ್ಥರದ್ದು ಕೈವಾಡ ನಡೀತಾ ಇದೆ ಅನ್ನೋ ಆರೋಪವೂ ಕೇಳಿ ಬರ್ತದೆ. ಪಾರದರ್ಶಕ ಆಡಳಿತ ನಡೀತಾ ಇಲ್ಲ ಅನ್ನೋದು ಬಿಜೆಪಿ ಪಾಳೆಯದ ಗಂಭೀರ ಆರೋಪ. ವಿಪಕ್ಷಗಳಂತೂ ಇದೇ ವಿಚಾರಕ್ಕೆ ಸಿಎಂ ಮೇಲೆ ಮುಗಿ ಬೀಳ್ತಿವೆ. ವಿಪಕ್ಷಗಳ ಶಾಸಕರ ಅನುದಾನಕ್ಕೆ ಬ್ರೇಕ್ ಹಾಕಿದ ವಿಚಾರವು ಬಿಜೆಪಿ ಸರ್ಕಾರದ ನಡೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಇಷ್ಟೆಲ್ಲ ಕಾರಣಗಳಿಂದಾಗಿ ಬಿಜೆಪಿ ಸರ್ಕಾರದ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಬೀಳಬಾರದು ಅನ್ನೋದು ಪಕ್ಷದ ಹೈಕಮಾಂಡ್ ಅಭಿಪ್ರಾಯ. ಇದೇ ಕಾರಣಕ್ಕೆ ಬಿಜೆಪಿ ಸರ್ಕಾರದ ಮೇಲೆ ಹದ್ದಿನ ಕಣ್ಣಿಡಲು ಪಕ್ಷದ ಹೈಕಮಾಂಡ್ ಮುಂದಾಗಿದೆ. ಇದರ ಭಾಗವಾಗಿ ಶೀಘ್ರವೇ ಒಬ್ಬ ಹಿರಿಯ ಐಎಎಸ್ ಅಧಿಕಾರಿಯನ್ನ ಕರ್ನಾಟಕಕ್ಕೆ ನೇಮಕ ಮಾಡಿ ಕಳುಹಿಸಿಕೊಡಲಾಗುತ್ತೆ ಎಂಬ ಸುದ್ದಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಗುಜರಾತ್ ಹಾಗೂ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಇದೇ ತರ ಅಧಿಕಾರಿಯನ್ನ ನೇಮಕ ಮಾಡಿ ಕಂಟ್ರೋಲ್ ಸಾಧಿಸಲಾಗಿದೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಕಂಟ್ರೋಲ್ ಹೇಗ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಸರ್ಕಾರದಲ್ಲಿ ಯಾವುದೇ ಯೋಜನೆ ಜಾರಿಯಾದ್ರೂ ಹೈಕಮಾಂಡ್ಗೆ ಮಾಹಿತಿ ರವಾನೆ ಮಾಡುವ ಕೆಲಸವನ್ನ ಬಿಜೆಪಿ ನೇಮಿಸಿದ ಐಎಎಸ್ ಅಧಿಕಾರಿ ಮಾಡ್ತಾರೆ. ಅಧಿಕಾರಿಗಳ ವರ್ಗಾವಣೆಯಾದ್ರೆ ಇಲಾಖೆಗಳಿಗೆ ಹಾಗೂ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡಿದ್ರೆ ಆ ಮಾಹಿತಿ ಕೂಡ ತಕ್ಷಣ ಪಕ್ಷದ ಅಧ್ಯಕ್ಷರಿಗೆ ಹೋಗುತ್ತೆ. ಸರ್ಕಾರದಲ್ಲಿ ನಡೆಯುವ ಪ್ರತಿ ವಿದ್ಯಮಾನಗಳ ಮೇಲೆ ನಿಗಾ ಇಡೋ ಕೆಲಸದ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಲೆ ಐಎಎಸ್ ಅಧಿಕಾರಿ ಕಣ್ಣಿಟ್ಟಿರ್ತಾರೆ. ಇದಿಷ್ಟೇ ಅಲ್ಲದೆ ಸರ್ಕಾರದ ಮೇಲೆ ವಿಪಕ್ಷಗಳ ಆರೋಪಗಳು ಹಾಗೂ ಸಚಿವರ ನಡೆ ಮೇಲೆ ಅಧಿಕಾರಿ ಕಣ್ಣಿಟ್ಟಿರ್ತಾರೆ. ಒಟ್ನಲ್ಲಿ ಸಿಎಂಗೆ ಹೈಕಮಾಂಡ್ ಮೂಗ್ದಾರ ಹಾಕೋಕೆ ರೆಡಿಯಾಗಿದೆ ಎನ್ನಲಾಗಿದೆ. ಆದ್ರೆ ಹೈಕಮಾಂಡ್ ಈ ಸೂತ್ರ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸ ಮಾಡಲಿದ್ದಾರೆ. ಮೊದಲು ಶೃಂಗೇರಿಗೆ ಭೇಟಿ ಕೊಡಲಿರುವ ಸಿಎಂ ಶಾರದಾಂಬೆ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದರ್ಶನ ಪಡೆಯಲಿದ್ದಾರೆ. ಬಳಿಕ ವಿನಯ್ ಗುರೂಜಿ ಅವರ ಗೌರಿಗದ್ದೆ ಆಶ್ರಮಕ್ಕೂ ಸಿಎಂ ಯಡಿಯೂರಪ್ಪ ಭೇಟಿಯನ್ನ ನೀಡಲಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ತೆಗೆದ 3 ಮಂದಿ ಆರೋಪಿಗಳು ಯುವಕನನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆಯಾದ ದುರ್ದೇವಿಯನ್ನ ವೆಂಕಟೇಶ್ ಅಂತ ಗುರುತಿಸಲಾಗಿದೆ. ನಗರದ ಇಟ್ಟುಮಡುವಿನ ಮಂಜುನಾಥ್ ಬಾರ್ ಬಳಿ ಘಟನೆ ನಡೆದಿದ್ದು, ಮೂಲತಃ ಕುಣಿಗಲ್ ಬಳಿಯ ಮಳಹಳ್ಳಿ ಗ್ರಾಮದ ವೆಂಕಟೇಶ್ ಹಲವು ವರ್ಷಗಳಿಂದ ಬಾರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ರು. ಇತ್ತೀಚೆಗೆ ಅದೇ ಬಾರ್ ಪಕ್ಕದಲ್ಲೇ ಹೊಸದಾಗಿ ಹೋಟೆಲ್ ತೆರೆದಿದ್ರು. ರಾತ್ರಿ 3 ಆರೋಪಿಗಳು ಊಟಕ್ಕಂತ ಬಂದಿದ್ರು. ಊಟ ಮಾಡಿದ ಮೇಲೆ ಬಿಲ್ ಕೊಡೋ ವಿಚಾರಕ್ಕೆ ಕಿರಿಕ್ ಮಾಡಿದ್ರು. ಬಳಿಕ ಹೋಟೆಲ್ ಪಕ್ಕ ಇದ್ದ ಬೀಡಾ ಅಂಗಡಿಯವನ ಜೊತೆಯೂ ಜಗಳ ತೆಗೆದಿದ್ದಾರೆ. ಈ ವೇಳೆ ಜಗಳ ಬಿಡಿಸೋದಕ್ಕೆ ಹೋದ ವೆಂಕಟೇಶ್ಗೆ ರೋಡಲ್ಲೇ ಅಟ್ಟಾಡಿಸಿಕೊಂಡು ಹೊಡೆದು ನಂತರ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಚಿನ್ನಮನ್ನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಅದು ಹಿಂಗೆ ಸಣ್ಣ ವಿಚಾರಕ್ಕೆ ಗಲಾಟೆಯಾಗಿ ಬಿಡ್ಸೋಕೆ ಹೋಗಿ ಅಪಾಯಕ ಕೊಲೆ ಆಗಿಬಿಟ್ಟಿದ್ದಾರೆ. ಈಗೀಗ ಹಿಂಗೆ ಆಗಿಬಿಟ್ಟಿದೆ ಅಂತ ಫೋನ್ ಮಾಡಿದ್ರು. ನಾವು ಸಡನ್ನಾಗಿ ಬಂದಾಗ ಈ ಥರ ಆಗಿದೆ ಅಂದಾಗ ನೋಡಿದಾಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ ವಿಚಾರಗಳು. ಆದರೆ ಇಲ್ಲಿ ಹೇಳೋ ಪ್ರಕಾರ ಅದು ಆಚೆಗಡೆ ಏನೋ ಬೀಡಾ ವಿಚಾರಕ್ಕೇನೋ ಗಲಾಟೆಯಾಗಿ ಆಗಿದೆ ಅಂತ ತಿಳ್ಪಟ್ಟಿದ್ದು. ಅದೇ ಬಾರಲ್ಲಿ ಕೆಲಸ ಮಾಡ್ತಾಯಿದ್ದು ಸುಮಾರು ವರ್ಷದಿಂದ, 7-8 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದು. ಗ್ರಾಮ ಪಂಚಾಯಿತಿ ಸದಸ್ಯನ ತಮ್ಮನೊಬ್ಬ ಹಾಡಹಗಲೇ ಲಾಂಗ್ ಹಿಡಿದು ಬೆದರಿಕೆ ಹಾಕಿದ್ದಾನೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಸಕ್ಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಾಗೊಂದಿ ಗ್ರಾಮ ಪಂಚಾಯತ್ ಸದಸ್ಯ ಸೋಮಶೇಖರ್ ರೆಡ್ಡಿಯ ಸಹೋದರ ಸಂತೋಷ್ ರೆಡ್ಡಿ ಕೃತ್ಯ ಎಸಗಿದ್ದಾನೆ. ಅಂದಹಾಗೆ ಈ ಸಂತೋಷ್ ರೆಡ್ಡಿ ಗುತ್ತಿಗೆ ಪಡೆಯುವ ವಿಚಾರಕ್ಕೆ ಕುಪೇಂದ್ರ ಅನ್ನೋರ ಜೊತೆ ಜಗಳ ಮಾಡಿಕೊಂಡಿದ್ದ. ಮನೆ ಜಗಳ ವಿಕೋಪಕ್ಕೆ ತಿರುಗಿ ಮನೆಯಿಂದ ಲಾಂಗ್ ಹಿಡಿದು ಬಂದ ಸಂತೋಷ್ ರೆಡ್ಡಿ ಕುಪೇಂದ್ರ ಅವರಿಗೆ ಬೆದರಿಕೆ ಹಾಕಿದ್ದಾನೆ. ಈ ಸಂಬಂಧ ಬಂಗಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ದಂಡ